श्रीगुरुभ्यो नमः। हरिः ओम्। जन्माद्यस्येतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृधां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। तपोविद्याविरक्त्या यद्गुणो घाकरानहं वादिराजगुरून् वन्दे हयग्रीव दयाश्रयान्। ब्रह्मचर्य हरिप्रेति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। समस्तगुरुभ्यो नमः। श्रीगुरुभ्यो नमः। ಭಗವಂತ ಅವತಾರವನ್ನು ಮಾಡಿದ್ದಾನೆ. ಅವನು ಅವತಾರವನ್ನು ಮಾಡಿ ಅವನ ಎದುರುಗಡೆಗೆ ತಂದೆ ತಾಯಿಗಳು ವಸುದೇವ ದೇವಕಿಯರು ಇದ್ದಾರೆ. ವಸುದೇವ ದೇವಕಿಯರು ಆ ಎದುರಿನಲ್ಲಿರುವಂತಹ ಮಗುವನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸಾಕ್ಷಾತ್ ಭಗವಂತ ಎಂಬ ಜ್ಞಾನ ವಸುದೇವ ದೇವಕಿಯರಿಗೆ ಇತ್ತು. ಅದಾದ ಮೇಲೆ ಆ ವಸುದೇವ ದೇವಕಿಯರಿಗೆ ಆ ಕೃಷ್ಣ ಎಂಬಂತಹ ಸಾಮಾನ್ಯ ಜ್ಞಾನವನ್ನು ಭಗವಂತ ತದನಂತರದಲ್ಲಿ ಅವರಿಗೆ ಮೋಹವನ್ನು ಭರಿಸಿ ಆ ಜ್ಞಾನವನ್ನು ಮರೆಮಾಚುತ್ತಾನೆ. ಅದಾದ ಮೇಲೆ ಭಗವಂತ ಕಾರಾಗೃಹದಲ್ಲಿ ಹುಟ್ಟಿದ್ದಾನೆ. ಕೃಷ್ಣ ಹುಟ್ಟಿದಂತಹ ಕೃಷ್ಣ ಆ ಸೆರೆಮನೆಯಿಂದ ಅರಮನೆಗೆ ಅಂದನ ಮನೆಗೆ ಹೋಗ್ತಾನೆ. ಅದನ್ನು ಭಾಗವತ ಹೇಳ್ತದೆ. ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಆ ಎಲ್ಲ ಏನು ಅವರು ವಸುದೇವ ದೇವಕಿಯರು ಭಗವಂತ ನಮಗೆ ಮಗನಾಗಿ ಬರಬೇಕು ಅಂತ ಹೇಳಿಕೊಂಡು ತುಂಬ ಸಾಧನೆಯನ್ನು ಮಾಡಿರ್ತಾರೆ. ಯಾವ ರೀತಿಯಾಗಿ ಅಂತ ಕೇಳಿದರೆ ಅವರ ಆರಾಧನೆಯ ವಿಚಾರವನ್ನು ಹೇಳ್ತಾರೆ. ಶೀರ್ಣ ಪರ್ಣಾನಿಲಾಹಾರ ಉಪಾಂಶೇನ ಚೇತಸ ಮತ್ತಃ ಕಾಮಾನ್ ಅಭೀಪ್ಸಂತೋ ಮದಾರಾಧನಮೀಹತು ಅಂತ ಭಾಗವತ ಹೇಳ್ತದೆ. ನೀವು ಯಾವ ರೀತಿಯಾಗಿ ನಾನು ನಿಮ್ಮ ಮಗನಾಗಿ ಬರಬೇಕು ಅಂತ ಹೇಳಿಕೊಂಡು ನೀವು ಎಷ್ಟೆಲ್ಲ ನೀವು ಕಷ್ಟಪಟ್ರಿ ಅಂತ ಕೇಳಿದರೆ ನೆಲದ ಮೇಲೆ ಉದುರಿದಂತಹ ಎಲೆಯನ್ನು ಗಾಳಿಯನ್ನು ಸ್ವೀಕಾರ ಮಾಡಿಕೊಂಡು ಕೇವಲ ಮತ್ತಃ ಕಾಮಾನ್ ಅಭೀಪ್ಸಂತವು ನಾನೇ ನಿಮಗೆ ಮಗನಾಗಿ ಬರಬೇಕು ಅಂತ ಹೇಳಿಕೊಂಡು ಉಳಿದಂತಹ ಎಲ್ಲ ಲೌಕಿಕ ಕಾಮನೆಗಳನ್ನು ಅದನ್ನು ಬಿಟ್ಟು ನೀವು ಆರಾಧನೆಯನ್ನು ಮಾಡಿದ್ರಿ. ಅದರ ಫಲವಾಗಿ ನಾನು ನಮಗೆ ಮಗನಾಗಿ ಬಂದಿದ್ದೇನೆ ಅಂತ ಹೇಳಿಕೊಂಡು ಅವರ ಆ ವಸುದೇವ ದೇವಕಿಯರ ಅವರ ಆ ದೇಹದ ದಂಡನೆ ಯಾವ ರೀತಿಯಾಗಿತ್ತು. ಭಗವಂತ ತಮಗೆ ಮಗನಾಗಿ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಅವರು ಸಾಧನೆಯನ್ನು ಮಾಡಿದ್ರು ಎಂಬುದಾಗಿ ಅದನ್ನು ಹೇಳ್ತಾರೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ. ಭಾಗವತ ನಮಗೆ ತಿಳಿಸುವಂತಹದ್ದು ಆ ವಸುದೇವನಿಗೆ ಭಗವಂತ ಆಜ್ಞೆಯನ್ನು ಮಾಡ್ತಾನಂತೆ. ಏನು ಅಂತ ಕೇಳಿದ್ರೆ ತತಶ್ಚ ಶೌರ್ಯರ್ ಭಗವತ್ ಪ್ರಚೋದಿತ ಅಂತ ಹೇಳಿಕೊಂಡು
ಭಗವಂತ ಆ ವಸುದೇವನಿಗೆ ಆಜ್ಞೆಯನ್ನು ಮಾಡ್ತಾನಂತೆ. ಏನು ಅಂತ ಕೇಳಿದ್ರೆ, ನನ್ನನ್ನು ನೀನು ಇಲ್ಲಿಂದ ಎತ್ತಿಕೊಂಡು ಹೋಗಬೇಕು. ಇಲ್ಲಿಂದ ಎತ್ತಿಕೊಂಡು ಹೋಗಿ ನೀನೇನು ಮಾಡಬೇಕು ಅಂತ ಕೇಳಿದ್ರೆ, ಸುತಂ ಸಮಾದಾಯ ಸಸೂತಿಕಾಗ್ರಹಾತ್ ಯದಾ ಬಹಿರ್ಗಂತು ಮಿಯೇಶ ತರಿಹಜ ಯಾ ಯೋಗ ಮಾಯಾಜನೇ ನಂದಜಾಯ ನಂದನ ಅರಮನೆಯಲ್ಲಿ, ನಂದನ ಮಡದಿಯಲ್ಲಿ ಅಲ್ಲಿ ಮಾಯೆ ದುರ್ಗೆ ಅವತಾರವನ್ನು ಮಾಡಿದ್ದಾಳೆ. ಭಗವಂತನ ಆದೇಶದಂತೆ ಆ ಮಗುವನ್ನು ಎತ್ತಿಕೊಂಡು ಮನೆಯಿಂದ, ಆ ಸೆರೆಮನೆಯಿಂದ ಹೊರಕ್ಕೆ ಹೋಗ್ತಾನೆ. ಅಲ್ಲಿ ನಂದನ ಅರಮನೆಯಲ್ಲಿ ಯೋಗಮಾಯ ಅಂತ ಎನಿಸಿಕೊಂಡಿರತಕ್ಕಂತಹ ದುರ್ಗಾದೇವಿ ಇಡೀ ಜಗತ್ತಿಗೆ ಮಾಯೆಯನ್ನು ನೀಡುವಂತಹ ಸಾಮರ್ಥ್ಯವುಳ್ಳಂತಹ ಮಾಯಾನಾಮಕಳಾಗಿರತಕ್ಕಂತಹ ದುರ್ಗೆ ಅವಳು ಅವತಾರವನ್ನು ಮಾಡಿದ್ದಾಳೆ. ಭಗವಂತನೂ ಅವತಾರವನ್ನು ಮಾಡಿದ್ದಾನೆ. ಭಗವಂತನ ಮಡದಿಯಾದ ಆ ದುರ್ಗಾದೇವಿಯೂ ಕೂಡ ಅವಳು ಹುಟ್ಟಿದ್ದಾಳೆ. ಹುಟ್ಟಿರದಂತಹ ಆ ದುರ್ಗೆ ಯಾವ ರೀತಿಯಾಗಿತ್ತು, ಅವಳಿಗೆ ಆ ವಸುದೇವನಿಗೆ ಆಜ್ಞೆ ಇತ್ತಂತೆ. ಏನು ಅಂತ ಕೇಳಿದ್ರೆ, ಯದಿ ಕಂಸಾತ್ ಬಿಭೇಷಿ ಮಾಂ ತ್ವಂ ತರಿಹಿ ಮಾಂ ಗೋಕುಲಂ ನಯ ಯಶೋಧಾಯಾಶ್ಚತ್ವಾಂ ಕನ್ಯಾಂ ಮನ್ಮಾಯಯ ಆನಯ ಧೃತಂ ಸ್ವಯಂ ಶುರ್ವೀರ್ಯುತ ದ್ವಾರೋ ಯಮುನಾ ಚ ಸುದುಸ್ತರ. ಅಲ್ಲಿ ಆ ಹರಿವಂಶ ಪುರಾಣವನ್ನು ನಮಗೆ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಆ ವಸುದೇವನಿಗೆ ಕೃಷ್ಣನ ಆಜ್ಞೆ ಇತ್ತಂತೆ. ಏನು ಅಂತ ಕೇಳಿದ್ರೆ, ಗೋಕುಲದಲ್ಲಿ ಅಲ್ಲಿ ನನ್ನನ್ನು ಗೋಕುಲಕ್ಕೆ ನೀನು ಕರೆದುಕೊಂಡು ಹೋಗಬೇಕು. ಅಲ್ಲಿ ದುರ್ಗಾದೇವಿ ಅವಳು ಅವತಾರವನ್ನು ಮಾಡಿದ್ದಾಳೆ. ಆ ದುರ್ಗಾದೇವಿಯನ್ನು ಕರೆದುಕೊಂಡು ಬಾ ಇಲ್ಲಿಗೆ. ಅದಾದ ಮೇಲೆ ನಿನಗೆ ಯಮುನೆ, ತುಂಬ ಪ್ರವಾಹದಿಂದಿರತಕ್ಕಂತಹ ಯಮುನೆಯೂ ಕೂಡ ನಿನಗೆ ದಾರಿಯನ್ನು ನೀಡುತ್ತಾಳೆ ಎಂಬುದಾಗಿ ಅಲ್ಲಿ ಕೃಷ್ಣನ ಆಜ್ಞೆ ವಸುದೇವನಿಗಿತ್ತು. ಈ ರೀತಿಯಾಗಿ ಆ ಕೃಷ್ಣಾವತಾರದ ಕಾಲದಲ್ಲಿ ಇರುವಂತಹ ವಿಚಾರವನ್ನು ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ದುರ್ಗಾದೇವಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಆ ಕೃಷ್ಣ ಅವತಾರವನ್ನು ಯಾವ ರೀತಿಯಾಗಿ ಮಾಡಿದ್ದ ಅಂತ ಕೇಳಿದ್ರೆ, ಅವನು ತುಂಬ ಶಂಖಚಕ್ರಾದಿ ಗದಾದಿ ಆಭರಣಗಳನ್ನು ಇಟ್ಟುಕೊಂಡು ಅವತಾರವನ್ನು ಮಾಡಿದ್ದಾನೆ. ಆದರೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಸಹಜವಾಗಿ ತನ್ನ ಮೂಲ ರೂಪವನ್ನು ಮರೆಮಾಚುತ್ತಾನೆ. ಸಾಮಾನ್ಯವಾದಂತಹ ಒಂದು ಪುಟ್ಟ ಶಿಶುವಿನ ರೂಪವನ್ನು ತಾಳುತ್ತಾನೆ. ಶಿಶುವಿನ ರೂಪವನ್ನು ತಾಳಿ ಹೇಳ್ತಾರೆ, ಪೂರ್ಣವಾಗಿ ಆ ವಸುದೇವನಿಗೆ ಯಾವ ರೀತಿಯಾಗಿ ಮಗುವನ್ನು ಆ ಸೆರೆಮನೆಯಿಂದ ನಂದನ ಅರಮನೆಗೆ ಕರೆದುಕೊಂಡು ಹೋಗುವಂತಹ ವಿಚಾರದಲ್ಲಿ ಯಾವ ರೀತಿಯಾಗಿ ಸುಲಭವಾಗ್ತದೋ ಆ ರೀತಿಯಾಗಿ ಅವನು ತನ್ನ ಆ ರೂಪವನ್ನು ಮರೆಮಾಚುತ್ತಾನೆ ಅಂತ ಹೇಳುತ್ತಾರೆ. ತಯಾಹೃತ ಪ್ರತ್ಯಯ ಸರ್ವವೃತ್ತಿಷು ದ್ವಾಸ್ತೇಷು ಪೌರೇಷು ಯಾಪಿತೇಶ್ವಥ ದ್ವಾರಸ್ತು ಸರ್ವಾ ಪಿಹಿತಾ ದುರತ್ಯ ಬೃಹತ್ ಕಪಾಟ ಸಕೀಲ ಶೃಂಖಲೈ. ಆ ಸೆರೆಮನೆಯ ಬಾಗಿಲು ಅದು ಏನಾಗಿರ್ತದೆ ಅಂತ ಕೇಳಿದ್ರೆ, ಸ್ತಬ್ಧವಾಗುವಂತ ಮಾಡ್ತಾಳಂತೆ ದುರ್ಗಾದೇವಿ. ಅಲ್ಲಿರತಕ್ಕಂತಹ ಆ ಸೆರೆಮನೆಯಲ್ಲಿ ಕಾಯಲಿಕ್ಕಿರತಕ್ಕಂತಹ ಯಾರೆಲ್ಲ ಇದ್ದಾರೋ ಅವರ ಎಲ್ಲ ಭಟರ ಎಲ್ಲ ರೀತಿಯಾಗಿ ಅವರನ್ನು ಸ್ತಬ್ಧರನ್ನಾಗಿ ಮಾಡಿಬಿಡ್ತಾಳೆ ದುರ್ಗಾದೇವಿ. ದುರ್ಗೆ ಅವಳು ಅಜ್ಞಾನಕ್ಕೆ ಅಭಿಮಾನಿ. ನಾವು ಪೀಠ ಪೂಜೆಯನ್ನು ಮಾಡಿದರೆ ನಮಗೆ ಗೊತ್ತಾಗ್ತದೆ, ಅಜ್ಞಾನಾಭಿಮಾನಿನೇ ದುರ್ಗಾಯಿ ನಮಃ ಅಂತ. ಅಜ್ಞಾನದ ಅಭಿಮಾನಿ ದೇವತೆ ಯಾರು ಅಂತ ಕೇಳಿದ್ರೆ ಪೀಠ ಪೂಜೆಯಲ್ಲಿ ಹೇಳ್ತಾರೆ ಆಚಾರ್ಯರು. ಮಧ್ವರು ನಮಗೆ ಆ ಪೀಠ ಪೂಜೆಯ ವಿಸ್ತಾರವಾದಂತಹ ವಿಚಾರವನ್ನು ಹೇಳ್ತಾರೆ.
ಓಂ ಅಜ್ಞಾನಕ್ಕೆ ಅಭಿಮಾನಿಯಾದಂತಹ ದುರ್ಗಾದೇವಿ ಅವಳನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ಅಂತ ಕೇಳಿದರೆ ವಾದಿರಾಜರು ದುರ್ಗಾದೇವಿಯ ಸ್ತೋತ್ರವನ್ನು ಮಾಡ್ತಾರೆ. ಯಾಕವಳು ಅಜ್ಞಾನ, ಅವಳನ್ನು ಯಾಕೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಕೇಳಿದ್ರೆ ಅವಳ ಹೆಸರೇ ಹೇಳ್ತದೆ. ದುರ್ಜ್ಞೇಯತ್ವಾತ್ ದುಃಖದತ್ವಾತ್ ದುಷ್ಪ್ರಾಪ್ಯತ್ವಾತ್ ದುರ್ಜನೈಹಿ ಅಂತ ವಾದಿರಾಜರು ದುರ್ಗಾ ಶಬ್ದದ ಡೆಫಿನೇಷನ್ ಹೇಳ್ತಾರೆ. ಅವಳನ್ನು ಜ್ಞಾತು ಅಶಕ್ಯ, ಸುಲಭದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದುರ್ಜ್ಞೇಯ. ದುಃಖದತ್ವಾತ್, ಅವಳು ಕಷ್ಟವನ್ನು ಕೊಡ್ತಾಳೆ. ಯಾರು ಅಜ್ಞಾನಿಗಳಿದ್ದಾರೆ ಅವರಿಗೆ ಕಷ್ಟವನ್ನು ನೀಡ್ತಾಳೆ. ದುರ್ಜ್ಞೇಯತ್ವ, ದುಃಖದತ್ವ, ದುಷ್ಪ್ರಾಪ್ಯತ್ವಾತ್, ಅವಳನ್ನು ಸುಲಭದಲ್ಲಿ ಹೊಂದುತ್ತೇನೆ, ದುರ್ಗಾದೇವಿಯನ್ನು ನನ್ನ ವಶವನ್ನಾಗಿ ಮಾಡಿಕೊಳ್ತೇನೆ, ಸಾಧ್ಯವೇ ಇಲ್ಲ. ಅವಳನ್ನು ಸುಲಭದಲ್ಲಿ ವಶವನ್ನು ಮಾಡಿಕೊಳ್ಳುವುದು ಸಾಧ್ಯ ಇಲ್ಲ. ಆ ರೀತಿಯಾಗಿ ಆ ದುರ್ಗಾ ಅಂತ ಎಂಬುದಾಗಿ ಹೇಳ್ತಾಳೆ. ಅಂತಹ ದುರ್ಗಾದೇವಿ ಏನು ಮಾಡ್ತಾಳೆ ಅಂತ ಕೇಳಿದರೆ, ಇಡೀ ಸೆರೆಮನೆಯ ಬಾಗಿಲು ಯಾರು ಕಾಯ್ತಾ ಇದ್ದಾರೆ ಅವರನ್ನು ಪೂರ್ಣವಾಗಿ ಜ್ಞಾನೇಂದ್ರಿಯಗಳು ಅವರ ಸ್ತಬ್ಧವಾಗುವಂತೆ, ಅದೇ ರೀತಿಯಾಗಿ ಬಾಗಿಲುಗಳೆಲ್ಲವೂ ಕೂಡ ಅದು ಸ್ತಬ್ಧವಾಗುವಂತೆ, ಅಲ್ಲಿರತಕ್ಕಂತಹ ಬಾಗಿಲುಗಳು ಸರಪಳಿಗಳು ಎಲ್ಲವೂ ಕೂಡ ಭಗವಂತ ಅವತಾರ ಮಾಡಿದ್ದಾನೆ, ಇವರನ್ನು ಕಟ್ಟಿ ಹಾಕಿದ್ದಾರೆ. ಅದು ಭಗವಂತ ಅವತಾರ ಮಾಡಿದಾಗ ಆ ಎಲ್ಲ ಏನು ಬಂಧನಗಳಿತ್ತು ಭಗವಂತ ನಮಗೆ ದೊರಕಿದ ಅಂತ ಹೇಳಿದರೆ ಯಾವ ಬಂಧನಗಳು ಕೂಡ ಅದು ನಮಗೆ ಬಂಧಕ ಅಂತ ಅನಿಸಿಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿದರೆ ಬಂಧಕೋ ಭವಪಾಶಾಚ್ಚ ಮೋಚಕ ಅಂತ ಹೇಳ್ತಾರಲ್ವ. ಭವಪಾಶದಿಂದಾಗಿ ಮೋಚನೆಗೊಳಿಸುವಂತಹ, ಭವದಿಂದಾಗಿ ನಮ್ಮನ್ನು ಅದನ್ನು ದೂರಗೊಳಿಸುವಂತಹ ಸಾಮರ್ಥ್ಯ ಇರುವಂತಹದ್ದು ಅದು ಭಗವಂತನಿಗೆ ಅಂತ ಹೀಗೆ ಹೇಳ್ತಾರೆ. ಹೀಗೆ ಆ ವಸುದೇವ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವಳನ್ನು, ಆ ಕೃಷ್ಣನನ್ನು ಹಿಡ್ಕೊಂಡು ಬರ್ತಾನೆ. ತಾಂ ಕೃಷ್ಣವಾಹೇ ವಸುದೇವ ಆಗತೆ ಸ್ವಯಂ ವಿಶೀರ್ಯಂತೆ ತಾತಮೂರವೇ ವವರ್ಷವರ್ಜನ್ಯ ಉಪಾಂಶು ಗರ್ಜಿತ ಶೇಷೋನ್ವಗಾದ್ವಾರಿ ನಿವಾರಯನ್ ಗಣೈ. ಆ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಭಗವಂತನ ಅವತಾರ ಮಾಡಿದ್ದಕ್ಕೆ ಯಾರೆಲ್ಲ ಯಾವ ರೀತಿಯಾಗಿರತಕ್ಕಂತಹ ಉಪಕಾರವನ್ನು ಮಾಡ್ತಾರೆ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ತಾ ಕೃಷ್ಣವಾಹೇ ವಸುದೇವ ಆಗತೆ. ವಸುದೇವ ಕೃಷ್ಣನನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ಬಾಗಿಲುಗಳು ಸಹಜವಾಗಿ ಅದು ಬಿಡುಗಡೆ ಆಗ್ತದೆ. ಅದಾದ ಮೇಲೆ ಸ್ವಯಂ ವಿಶೀರ್ಯಂತ ತಮೋರವೇ, ಆ ಕತ್ತಲುಗಳು ಯಾವ ರೀತಿಯಾಗಿ ಸೂರ್ಯ ಬಂದಾಗ ಕತ್ತಲುಗಳು ಯಾವ ರೀತಿಯಾಗಿ ನಾಶವಾಗ್ತದೋ ಅದೇ ರೀತಿಯಾಗಿ ಭಗವಂತ ಅವತಾರವನ್ನು ಮಾಡಿದಾಗ ಎಲ್ಲ ಆ ಕತ್ತಲುಗಳು ಅಜ್ಞಾನಗಳು ಯಾವುದೆಲ್ಲ ಬಂಧಕಗಳಿತ್ತೋ ಎಲ್ಲ ಬಂಧಕಗಳು ಕೂಡ ನಾಶವಾಯಿತು. ಅದಾದ ಮೇಲೆ ವರ್ಜನ್ಯ ಮಳೆ ಸಹಜವಾಗಿ ನಿಧಾನಕ್ಕೆ ಮಳೆ ಎಂಬುದು ಸುರಿತಾ ಇತ್ತು. ಅದಾದ ಮೇಲೆ ಶೇಷದೇವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಶೇಷೋನ್ವಗಾತ್ ವಾರಿ ನಿವಾರಯನ್ ಪಣಿ, ಕೃಷ್ಣನನ್ನ ಹಿಂಬಾಲಿಸಿಕೊಂಡು ಬರ್ತಾನಂತೆ. ಆ ಕೃಷ್ಣನಿಗೆ ಯಾವುದೇ ರೀತಿಯಾದಂತಹ ಮಳೆಯ ನೀರು ಅವನಿಗೆ ಬೀಳಬಾರದು. ತನ್ನಿಮಿತ್ತಕವಾಗಿ ಅವರು ತನ್ನ ಹೆಡೆಗಳ ಮೂಲಕವಾಗಿ ವಸುದೇವನನ್ನು ಹಿಂಬಾಲಿಸಿಕೊಂಡು ಬರ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಆಳವಾಗಿರತಕ್ಕಂಥ ಯಾವುದು ಯಮುನೆ, ಅವಳು ಕೂಡ ಭಗವಂತ ಅವತಾರವನ್ನು ಮಾಡಿದ್ದಕ್ಕೆ ಏನು ಮಾಡ್ತಾನೆ ಅಂತ ಕೇಳಿದರೆ ಸತತವಾಗಿ ಮಳೆ, ವಿಪರೀತವಾಗಿರುವಂತಹ ಮಳೆ, ಆ ಮಳೆಯಿಂದಾಗಿ
ಯಮುನೆ ತುಂಬ ಭೀಕರವಾಗಿರುವಂತಹ ಪ್ರವಾಹದಲ್ಲಿ ತಾನು ಹರಿತಾ ಇದ್ದಾಳೆ. ಆದರೆ ಆಳವಾದಂತಹ ನೀರಿನ ಪ್ರವಾಹ ಅದು ಏನೂ ಮಾಡಿಲ್ಲ ವಸುದೇವನಿಗೆ. ಯಾಕೆ ಅಂತ ಕೇಳಿದ್ರೆ ಮಾರ್ಗಂಧದೌ ಸಿಂಧುರಿವ ಶ್ರೀಯಪ್ಪತೇ ಭಾಗವತ ಹೇಳ್ತದೆ, ಆ ಯಮುನೆ ಭಗವಂತನಿಗೆ ವಸುದೇವನಿಗೆ ಮಾರ್ಗವನ್ನು ಮಾಡಿಕೊಟ್ಟಿತು. ಯಾಕೆ ಅಂತ ಕೇಳಿದ್ರೆ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಭಗವಂತ ಅವತಾರವನ್ನು ಮಾಡಿದ್ದರಿಂದಾಗಿ ಯಾವ ಬಂಧನಗಳು ಕೂಡ, ಯಾವುದೇ ರೀತಿಯಾದಂತಹ ಸಲಾಕೆಗಳು ಸಂಕೋಲೆಗಳು ಯಾವುದೂ ಕೂಡ ಭಗವಂತನನ್ನು ಬಂಧನೆ ಮಾಡುವಂತಹ ವಿಷಯದಲ್ಲಿ ಸಾಮರ್ಥ್ಯವಿಲ್ಲ. ಆ ರೀತಿಯಾಗಿ ಆ ಎಲ್ಲ ಬಂಧನಗಳು ಕೂಡ ಅದು ಮೋಚಕ, ಅದು ಎಲ್ಲವೂ ಕೂಡ ಬಿಟ್ಟು ಹೋಯಿತು ಎಂಬುದಾಗಿ ಇಲ್ಲಿ ಭಾಗವತ ನಮಗೆ ತಿಳಿಸಿಕೊಡ್ತದೆ. ಹೇಗೆ ಅಂತ ಕೇಳಿದರೆ ಸಮುದ್ರ ಹಿಂದೆ ರಾಮಾವತಾರದಲ್ಲಿ ರಾಮ ಲಂಕೆಗೆ ಹೋಗಬೇಕು, ಸೀತಾದೇವಿಯನ್ನು ಅಪಹಾರ ಮಾಡಿದ್ದಾನೆ ರಾವಣ. ಅದರ ವ್ಯವಸ್ಥೆಗೋಸ್ಕರವಾಗಿ ರಾಮ ಕಪಿ ಸೈನ್ಯಗಳ ಮೂಲಕವಾಗಿ ಕಪಿ ಸೈನ್ಯವನ್ನು ಮುಂದಿಟ್ಟುಕೊಂಡು ಅವನು ಲಂಕೆಗೆ ಹೋಗಬೇಕು. ಆವಾಗ ಸಮುದ್ರರಾಜನನ್ನು ಬಂದು ಪ್ರಾರ್ಥನೆ ಮಾಡ್ತಾನಂತೆ, ಯಾರು? ರಾಮ. ಆವಾಗ ಆರಂಭದಲ್ಲಿ ಸಮುದ್ರ ಸ್ವಲ್ಪ ತನ್ನಲ್ಲಿರತಕ್ಕಂತಹ ಅಹಂಕಾರವನ್ನು ಪ್ರದರ್ಶನ ಮಾಡಿತ್ತು. ಅದು ಸಮುದ್ರರಾಜ ರಾಮನಿಗೆ ಮಾರ್ಗವನ್ನು ಬಿಟ್ಟು ಕೊಡಲಿಲ್ಲ. ಆದರೆ ರಾಮದೇವರ ಒಂದು ಹುಂಕಾರದಿಂದಾಗಿ ಸಮುದ್ರರಾಜನಿಗೆ ಅವನ ತಪ್ಪಿನ ಅರಿವಾಗಿ ಅದಾದ ಮೇಲೆ ತನ್ನ ಮಾರ್ಗವನ್ನು ತಾನು ಸುಲಭ ಮಾಡಿಕೊಟ್ಟ ಲಂಕೆಗೆ ಪ್ರವೇಶವನ್ನು ಮಾಡಲಿಕ್ಕೆ. ಅದೇ ರೀತಿಯಾಗಿ ಇಲ್ಲಿ ಭಾಗವತ ಹೇಳ್ತದೆ, ಮಾರ್ಗಂಧದೋ ಸಿಂಧುರಿವ ಶ್ರೀಯಪ್ಪತೇ ಭಯಾನಕಾವರ್ತ ಶತಾಕುಲಾ ನದಿ. ಯಮುನಾ ನದಿ ಭಯಂಕರವಾಗಿ ವೇಗವಾಗಿ ಪ್ರವಾಹವನ್ನು ಹೊಂದಿತ್ತು. ಆದರೆ ವಸುದೇವನ ಕೈಯಲ್ಲಿರತಕ್ಕಂಥ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ, ಯಾವ ಭಯವನ್ನು ಕೂಡ, ಯಾವುದೇ ರೀತಿಯಾಗಿರತಕ್ಕಂತಹ ವೇಗವಿದ್ರೂ ಕೂಡ ಅದನ್ನು ಆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅದನ್ನು ಸ್ತಬ್ಧಗೊಳಿಸ್ತಾನೆ. ಭಗವಂತ ವಸುದೇವನಿಗೆ ಅನುಗ್ರಹವನ್ನು ಮಾಡಿ ತನ್ನನ್ನು ಅಲ್ಲಿಂದ ನಂದನ ಅರಮನೆಗೆ ಕರೆದುಕೊಂಡು ಹೋಗುವಂತಹ ವಿಚಾರದಲ್ಲಿ ಅವನಿಗೆ ವ್ಯವಸ್ಥೆಯನ್ನು ಮಾಡಿದ ಎಂಬುದಾಗಿ ಹೇಳ್ತಾರೆ. ದೇವಕ್ಯಾಶನೇನ್ಯಸ್ಯ ವಸುದೇವದ ದಾರಿಕಾಂ, ಅವನಿಗೆ ಯಾವ ರೀತಿಯಾಗಿರತಕ್ಕಂತಹ ಬಂಧನಗಳು ಇಲ್ಲ. ಆ ದೇವಕಿಯನ್ನು ಹಾಸಿಗೆಯಲ್ಲಿ ಅಲ್ಲಿರತಕ್ಕಂತಹ ಮಗುವನ್ನು ತಂದಿಡ್ತಾನೆ. ಇಲ್ಲಿಂದ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಆ ಮಗುವನ್ನು ಯಶೋದೆಯ ಬಳಿಯಲ್ಲಿ ಕೊಂಡು ಹೋಗಿ ಇಡ್ತಾನೆ. ಯಶೋದೆಗೆ ಮಗುವಾಗಿದೆ. ಅಲ್ಲಿಯೂ ಕೂಡ ಯೋಗ ನಿದ್ರೆಯಿಂದಾಗಿ ಆ ಮಾಯಾದಿಂದಾಗಿ ದುರ್ಗಾದೇವಿ ಅವಳಿಗೆ ಮಗುವಾಗಿದೆ ಎಂಬುದು ವಿಚಾರ ಮಾತ್ರ ಗೊತ್ತಿದೆ. ಅದು ಗಂಡು ಮಗುವೋ ಹೆಣ್ಣು ಮಗುವೋ ಎಂಬಂತಹ ಜ್ಞಾನವನ್ನೂ ಕೂಡ ಅಲ್ಲಿ ಅವಳಿಗೆ ಅದರ ಬಗ್ಗೆ ಗೊತ್ತಿಲ್ಲ. ದುರ್ಗಾದೇವಿ ಅಷ್ಟು ಅಜ್ಞಾನವನ್ನು ಭರಿಸಿದ್ಲು. ಆ ಮಗು ಯಾವುದು ಎಂಬಂತಹ ಜ್ಞಾನವನ್ನೂ ಕೂಡ ಮರೆಮಾಚಿದ್ಲು. ಹೀಗೆ ಯಶೋದೆಯ ಬಳಿಯಲ್ಲಿ ಈ ಕೃಷ್ಣನನ್ನು ಇಡುತ್ತಾನೆ ವಸುದೇವ. ಅಲ್ಲಿರತಕ್ಕಂತಹ ಹೆಣ್ಣು ಮಗುವನ್ನು ದುರ್ಗಾದೇವಿಯನ್ನು ತಾನು ಕರೆದುಕೊಂಡು ಬರ್ತಾನೆ. ಯಥಾಸ್ಥಿತಿಯಾಗಿ ಆ ಮಗು ಬಂದು ಇಲ್ಲಿದೆ ವಸುದೇವ ದೇವಕಿಯರ ಬಳಿಯಲ್ಲಿ. ಆ ಮಗು ಅಲ್ಲಿರತಕ್ಕಂಥ ಯಶೋದೆಯ ಮಗುವನ್ನು ತಂದು ಇಲ್ಲಿಟ್ಟಿದ್ದಾನೆ. ಸಹಜವಾಗಿ ಹಿಂದೆ ಯಾವ ರೀತಿಯಾಗಿ ಕಂಸ ಅವರನ್ನು ಬಂಧನಕ್ಕೆ ಒಳಮಾಡಿದ್ನೋ ಅದೇ ರೀತಿಯಾಗಿ ಮತ್ತೆ ಪುನಃ ಎಲ್ಲ ಸಂಕೋಲೆಗಳು ಬಂಧನಗಳು ಕೂಡ ಆ ವಸುದೇವನನ್ನು
ಬಂಧಕ ಅಂತ ಬಂಧನವನ್ನು ಮಾಡಿದವು. ಅವುಗಳೆಲ್ಲವೂ ಕೂಡ ಮತ್ತೆ ಯಥಾಸ್ಥಿತಿಯಾಗಿ ಹಿಂದೆ ಯಾವ ರೀತಿಯಾಗಿ ಕಂಸನ ವ್ಯವಸ್ಥೆಯಲ್ಲಿ ಎಲ್ಲ ಬಂಧನಗಳಿತ್ತು, ಅದೇ ರೀತಿಯಾಗಿ ಅದೆಲ್ಲವೂ ಕೂಡ ಮತ್ತೆ ಬಂಧನವನ್ನ ವಸುದೇವನನ್ನ ಬಂಧಕಕ್ಕೆ ಒಳಪಡಿಸಿಕೊಂಡವು. ಇಷ್ಟು ಆದ ಮೇಲೆ ಮುಂದೆ ಭಾಗವತ ಹೇಳ್ತದೆ, ಬಹಿರಂಧ ಪರದ್ವಾರ ಸರ್ವ ಪೂರ್ವವದಾವೃತ ಅಂತ ಹೇಳಿಕೊಂಡು ಹೇಳ್ತಾರೆ. ಇಷ್ಟು ಆದ ಮೇಲೆ ಆ ಯಶೋದೆ ಅಲ್ಲಿರತಕ್ಕಂತಹ ದೇವಕಿಯ ಬಳಿಯಲ್ಲಿರತಕ್ಕಂತಹ ದುರ್ಗಾದೇವಿ ಅಳ್ಳಿಕ್ಕೆ ಶುರು ಮಾಡ್ತಾಳೆ. ಸಹಜವಾಗಿ ಗೃಹಬಾಲ ಸಮುಚಿತ ಬಾಲಧ್ವನಿ, ಒಂದು ಮಗು ಅಳುವಂತಹ ಧ್ವನಿ ಹೊರಗಿರತಕ್ಕಂತಹ ಕಾವಲುಗಾರರಿಗೆ ಕೇಳ್ತದೆ. ಈ ಬಾಲಧ್ವನಿಯನ್ನ ಕೇಳಿ ಆ ಎಲ್ಲ ಯಾರು ದ್ವಾರಪಾಲಕರಿದ್ದಾರೆ ಎದ್ದೇಳ್ತಾರೆ, ಎಚ್ಚೆತ್ತುಕೊಳ್ತಾರೆ. ಎಚ್ಚೆತ್ತುಕೊಂಡು ದೇವಕಿಗೆ ಹೆರಿಗೆ ಆಗಿದೆ, ದೇವಕಿಗೆ ಮಗುವಾಗಿದೆ ಎಂಬ ವಿಚಾರವನ್ನ ತಿಳಿದುಕೊಳ್ತಾರೆ. ತಿಳಿದುಕೊಂಡು ಅದಾದ ಮೇಲೆ ಆ ಮಗುವಿನ ಹುಟ್ಟುವಿಕೆ ಬಂದಿದೆ ಅಂತ ಹೇಳಿಕೊಂಡು ಕಂಸನಿಗೆ ವಿಚಾರ ಹೋಗ್ತದೆ. ಕಂಸ ಭಯಭೀತನಾಗಿ ಅಲ್ಲಿಗೆ ಬರ್ತಾನೆ. ಹೇಳ್ತಾನೆ, ಆ ಕಂಸನ ಹತ್ರ ದೇವಕಿ ಅಣ್ಣನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾಳಂತೆ. ತಮಾಪ್ರಾತನಂ ದೇವಿ ಕೃಪಣಾ ಕರುಣಂ ಸತಿ ಕುಶಾಯಂ ತವ ಕಲ್ಯಾಣ ಸ್ತ್ರೀಯಂ ಮಾ ಹಂತುಮರ್ಹಸಿ. ನೀನು ಸ್ತ್ರೀ ಹತ್ಯೆಯನ್ನು ಮಾಡಬೇಡ, ಈ ಹೆಣ್ಣು ಮಗುವನ್ನ ಹತ್ಯೆ ಮಾಡಬೇಡ ಅಂತ ಹೇಳಿಕೊಂಡು ದೇವಕಿ ಅಣ್ಣನಾದಂತಹ ಕಂಸನಲ್ಲಿ ಕೇಳಿಕೊಳ್ತಾಳೆ. ನೀನು ಈ ಮಗುವನ್ನ ಕೊಲ್ಲಬಾರದು, ನಿನಗಿದು ಹೆಣ್ಣು ಮಗಳು, ಅದರಿಂದ ಇದನ್ನು ನೀನು ಕೊಲ್ಲಬೇಡ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿದಾಗ ಆವಾಗ ಅವಳು ಮತ್ತೆ ಕೇಳ್ತಾಳಂತೆ, ನನಗೆ ಮಗು ಇಲ್ಲ, ಮಕ್ಕಳಿಲ್ಲ, ಅದಕ್ಕೋಸ್ಕರವಾಗಿ ಈ ಹೆಣ್ಣು ಮಗುವನ್ನ ನನಗೆ ಉಳಿಸಿಕೊಡು. ಎಲ್ಲ ಗಂಡು ಮಕ್ಕಳನ್ನು ನೀನು ಕೊಂದು ಬಿಟ್ಟಿದ್ದಿ, ನನಗೆ ಈ ಹೆಣ್ಣು ಮಗುವನ್ನ ಉಳಿಸಿಕೊಡು, ನನಗೆ ಇದು ಮಗು ಇರಲಿ ಅಂತ ಎಂಬುದಾಗಿ ದೇವಕಿ ಕೇಳ್ತಾಳೆ. ಕೇಳಿದಾಗ ನನಗೆ ಇದು ಸಂತತಿ ನಾನು ದೌರ್ಭಾಗ್ಯಶಾಲಿ, ಅದಕ್ಕೋಸ್ಕರವಾಗಿ ಈ ಸಂತತಿಯನ್ನು ನನಗೆ ಉಳಿಸಿಕೊಡು ಅಂತ ಹೇಳಿಕೊಂಡು ಅವಳಲ್ಲಿ ಆ ಕಂಸನಲ್ಲಿ ಕೇಳಿಕೊಂಡಾಗ ಕಂಸ ಏನೂ ಕೂಡ ಅವಳ ಮಾತಿಗೆ ಕಿವಿಗೊಡೋದಿಲ್ಲ. ಅವಳನ್ನ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವಳನ್ನ ಹಸ್ತಾತ್ ಚಿಚ್ಚಿದೆ, ಅವಳನ್ನ ಕೈಯಿಂದ ಆ ಮಗುವನ್ನ ಕಸಿದುಕೊಳ್ತಾನಂತೆ. ಕಸಿದುಕೊಂಡು ಆ ಮಗುವನ್ನ ಕಾಲಲ್ಲಿ ಎತ್ತಿ ಆ ಮಗುವನ್ನ ಇನ್ನೇನು ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ತಾನು ಎತ್ತಾನೆ. ಅಷ್ಟು ಹೊತ್ತಿಗೆ ಭಾಗವತ ಹೇಳ್ತದೆ, ದುರ್ಗೆ ಸಾಕ್ಷಾತ್ ದುಷ್ಟರ ಸಂಹಾರಕ್ಕೋಸ್ಕರವಾಗಿಯೇ ಅವತಾರವನ್ನು ಮಾಡುವಂತಹ ದುರ್ಗೆ, ಅವಳು ಅದೃಶ್ಯತ ತನುಜಾ ವಿಷ್ಣು ಸಾಯುಧಾಷ್ಟ ಮಹಾಭುಜ ಅಂತ ಹೇಳಿಕೊಂಡು ಭಾಗವತ ಹೇಳ್ತದೆ. ಆ ದುರ್ಗೆ ಆ ಕಂಸನ ಕೈಯಿಂದ ತಪ್ಪಿಸಿಕೊಂಡು ಆಕಾಶಕ್ಕೆ ಹೋಗಿ ಅಷ್ಟಭುಜೆಯಾಗಿ ಅವಳು ನಿಲ್ತಾಳೆ. ಅಷ್ಟಭುಜೆಯಾಗಿ ನಿಂತುಕೊಂಡು ಏನು ಹೇಳ್ತಾಳಂತೆ, ಯಾವ ರೀತಿಯಾಗಿತ್ತು ಅಂತ ಕೇಳಿದ್ರೆ ಅವಳನ್ನ ಹರಿವಂಶ ಹೇಳ್ತದೆ, ಚಂದ್ರವಕ್ತ್ರ ಚತುರ್ಭುಜ ಅಂತ ಹೇಳಿಕೊಂಡು ನಾನಾ ವಿಧವಾಗಿರತಕ್ಕಂಥ ಆಭರಣಗಳಿಂದಾಗಿ ತುಂಬ ಅದ್ಭುತವಾಗಿರತಕ್ಕಂತಹ ರೀತಿಯಲ್ಲಿ ಅಲ್ಲಿ ದುರ್ಗಾದೇವಿ ಇದ್ಲು. ಆ ದುರ್ಗಾದೇವಿ ಅವತಾರವನ್ನು ಮಾಡಿದ್ದಾಳೆ. ಅವತಾರವನ್ನು ಮಾಡಿ ಎಲ್ಲ ರೀತಿಯಾಗಿರತಕ್ಕಂತಹ ಏನು ಅವನಿಗೆ ಕಂಸನಿಗೆ ಹೇಳ್ತಾರಂತೆ, ಕೆಮ್ಮಯಾದಯ ಮಂದಜಾದ ಕೊಡುವ ಅಂತಕ ಎತ್ರ ಕುಜತ್ಪೂರು ಶತ್ರು ಭಾಂಗಿ ಕೃಪಣಮ್ಯತ. ನಿನಗೆ ನಿನ್ನ ಮೃತ್ಯು ಉಂಟಲ್ವಾ ಅದು ನಿಶ್ಚಿತ,
ನಿನ್ನ ಮೃತ್ಯು ಹುಟ್ಟಿದೆ ಒಂದು ಕಡೆ, ನೀನು ಅದನ್ನು ಯಾವ ರೀತಿಯಾಗಿಯೂ ಕೂಡ ಅದನ್ನು ತಪ್ಪಿಸಿ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಕಿಂ ನಿನಗೆ ಮಾಹಿಂಸಿ ನಿನ್ನ ತಂಗಿಯಾಗಿರತಕ್ಕಂತಹ ದೇವಕಿಯನ್ನು ಯಾವ ಕಾಲಕ್ಕೂ ಕೂಡ ಹಿಂಸೆಯನ್ನು ಮಾಡಬೇಡ. ಯಾಕೆ ಅಂತ ಕೇಳಿದ್ರೆ ನಿನ್ನ ಶತ್ರು, ನಿನ್ನ ಮೃತ್ಯು ಅದು ಹುಟ್ಟಿಯಾಗಿದೆ. ನಿನ್ನ ಶತ್ರು ಎಂಬುದು ಅದು ಒಂದು ಕಡೆ ಹುಟ್ಟಿಯಾಗಿದೆ. ಅದರಿಂದಾಗಿ ನೀನೀಗ ಯಾವ ರೀತಿಯಾಗಿರ್ತಕ್ಕಂತಹ ಈ ನಿನ್ನ ತಂಗಿಯನ್ನು ಹಿಂಸೆ ಮಾಡುವಂತಹದ್ದು ಸರಿಯಲ್ಲ ಎಂಬುದಾಗಿ ಭಾಗವತ ನಮಗೆ ದುರ್ಗೆಯ ಆ ಎಚ್ಚರಿಕೆಯನ್ನು ತಿಳಿಸಿಕೊಡ್ತದೆ. ಕೃಷ್ಣ ಹುಟ್ಟಿಯಾಗಿದೆ, ಕೃಷ್ಣ ಹುಟ್ಟಿದ್ದಾನೆ, ಅದು ವಸುದೇವ ಅದಕ್ಕೆ ಬೇಕಾಗಿರತಕ್ಕಂತಹ ಭಗವಂತನ ಆಜ್ಞೆಯ ಮೂಲಕವಾಗಿ ಅದನ್ನು ಮಾಡಿದ್ದಾನೆ. ಇಲ್ಲಿ ದುರ್ಗಾದೇವಿ ಕಂಸನಿಗೆ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದಾಳೆ. ನಿನ್ನ ಶತ್ರು, ನಿನ್ನ ಮೃತ್ಯು, ನಿನ್ನ ಅಂತಕ ನಿಶ್ಚಿತ ಒಂದು ಕಡೆ ಹುಟ್ಟಿದ್ದಾನೆ ಎಂಬಂತಹ ವಿಚಾರವನ್ನು ಅವನಿಗೆ ಕಿವಿಗೆ ಬಿತ್ತು. ಇನ್ನು ಈಗ ಇಷ್ಟು ಅವನು ಕಷ್ಟಪಟ್ಟದ್ದು ಯಾಕೆ ಅಂತ ಕೇಳಿದ್ರೆ, ವಸುದೇವ ದೇವಕಿಯರನ್ನ ಕಾರಾಗೃಹದಲ್ಲಿಟ್ಟು ಅವರ ಸಂತತಿ ಮೃತ್ಯು, ನನಗೆ ಮೃತ್ಯು ಅಂತ ಹೇಳಿಕೊಂಡು ಆ ಮೃತ್ಯುವನ್ನು ತಾನು ತಪ್ಪಿಸಿಕೊಳ್ಳಬೇಕು ಅಂತ ಹೇಳಿಕೊಂಡು ಇಷ್ಟು ಕಷ್ಟಪಟ್ಟ. ಆದರೆ ಮೃತ್ಯು ಅದು ಹುಟ್ಟಿಯಾಗಿದೆ. ಆದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಆ ವ್ಯವಸ್ಥೆಗೆ ಅವನು ಅದಕ್ಕೆ ಭಯಪಡ್ತಾನೆ. ದುರ್ಗೆ ಅದೃಶ್ಯರಾಗ್ತಾಳೆ. ಅದಾದ ಮೇಲೆ ಮುಂದೆ ಕಂಸನಿಗೆ ಭಯ ಅವನಿಗೆ ಮತ್ತೆ ಒಂದು ರೀತಿಯಾಗಿ ಆಶ್ಚರ್ಯ ಆಯ್ತಂತೆ. ಯಾಕೆ ಅಂತ ಕೇಳಿದ್ರೆ ದೇವಕಿಯನ್ನು ಬಿಡುಗಡೆ ಮಾಡ್ತಾನೆ. ಬಿಡುಗಡೆ ಆದರೆ ಏನಾಗಿದೆ ಅಂತ ಕೇಳಿದ್ರೆ ಅವನಿಗೆ ಸಹಜವಾಗಿ ಒಂದು ಸಲ ಕರುಣೆ ಬಂದು ಬಿಡ್ತದಂತೆ. ಏನು ಹೇಳ್ತಾನೆ ಅಂತ ಕೇಳಿದ್ರೆ, ಆ ಕಾಲನೇಮಿ ಭೃಗುಮುನಿ ಒಳಗಿನ ಎರಡು ಆವೇಶ, ಜೀವದ್ವಯಾವೇಶ ಇತ್ತು. ಆ ಭೃಗುಮುನಿ ಆ ಜೀವದ್ವಯಾವೇಶ ಇರುವುದರಿಂದಾಗಿ ಸಾತ್ವಿಕ ಪ್ರವೃತ್ತಿಯನ್ನು ತೋರಿಸಿಕೊಳ್ತಾನೆ. ತನ್ನ ತಂಗಿಯಾಗಿರತಕ್ಕಂತಹ ದೇವಕಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನಂತೆ. ಅಹೋ ಭಗಿನಿ ಅಹೋ ಭಾಮ ಮಯಾ ವಾ ಬತ ಪಾಪ್ಮನ ಪುರುಷಾದ್ಯೈ ಇವ ಅಭ್ಯೇತ್ಯ ಬಹವೋ ಹಿಂಸಿತ ಅಂತ. ಇನ್ನೆಲ್ಲ ಮಕ್ಕಳನ್ನು ನಾನು ಕೊಂದುಬಿಟ್ಟೆ. ಯಾವ ಕಾರಣಕ್ಕೋಸ್ಕರವಾಗಿ? ನಾನು ತುಂಬ ಕೆಟ್ಟದ್ದಾಗಿರತಕ್ಕಂತಹ ತುಂಬ ಪಾಪಕರ್ಮವನ್ನು ಮಾಡಿಬಿಟ್ಟಿದ್ದೇನೆ. ಯಾಕೆ? ನಾನು ನಿನಗೆ ಹುಟ್ಟಿರತಕ್ಕಂತಹ ಎಲ್ಲ ಮಕ್ಕಳನ್ನು ಕೂಡ ನಾನು ನಾಶ ಮಾಡಿದ್ದೇನೆ. ಯಾವ ಕಾರಣಕ್ಕೋಸ್ಕರವಾಗಿ? ನಾನು ನಿಷ್ಕರುಣಿಯಾಗಿ ಬಿಟ್ಟಿದ್ದೇನೆ. ಬಂಧು ಮಿತ್ರರನ್ನು ದೂರಿ ಮಾಡಿದ್ದೇನೆ. ಬ್ರಹ್ಮಹತ್ಯೆಯನ್ನು ಮಾಡಿದ್ದೇನೆ. ನಾನು ನರಕಕ್ಕೆ ಹೋಗುವವನು. ನಾನು ಹೇವ ಮೃತಶ್ವಸನ್, ನಾನು ಜೀವಂತವಿದ್ದು ನಾನು ಉಸಿರಾಡ್ತಾ ಇರತಕ್ಕಂತಹ ಒಬ್ಬ ಶವ. ವಾಸ್ತವಿಕವಾಗಿ ಜೀವಂತವಿದ್ದು ಉಸಿರಾಡುವಂತಹ ಶವ ಅಂತ. ವಾಸ್ತವಿಕ ನಾನು ಯಾವುದೆಲ್ಲ ಕೆಟ್ಟದ್ದಾಗಿರತಕ್ಕಂತಹ ಪಾಪಕರ್ಮಗಳನ್ನು ಮಾಡಬೇಕು, ಎಲ್ಲ ಪಾಪಕರ್ಮಗಳನ್ನು ಮಾಡಿದ್ದೇನೆ. ಆದ್ದರಿಂದ ನನಗೆ ಯಾವ ರೀತಿಯಾಗಿರತಕ್ಕಂತಹ ಅನರ್ಥಾದಿಗಳು, ಮೃತ್ಯು ನರಕಾದಿಗಳು ಆಗಬಹುದು ಎಂಬುದಾಗಿ ತಾನು ಒಂದು ಬಾರಿ ಚಿಂತನೆಯನ್ನು ಮಾಡ್ತಾನೆ. ಆ ಕಂಸನ ಒಳಗಿರತಕ್ಕಂತಹ ಸಾತ್ವಿಕವಾದಂತಹ ಜೀವರಾಶಿ ಕಾಲನೇಮಿ ಭೃಗು. ಇಲ್ಲಿ ಹೇಳ್ತಾ ಇರುತ್ತೆ, ಮುಂದೆ ಭಾಗವತ ಹೇಳ್ತದೆ, ಸುಮ್ಮನೆ ನಾನು ನನ್ನ ತಂಗಿಯ ಮಕ್ಕಳನ್ನು ನಾನು ಕೊಂದುಬಿಟ್ಟೆ. ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ಮತ್ತೆ ಅವನಲ್ಲಿರತಕ್ಕಂತಹ ಕಂಸ ಇದು ಇಷ್ಟರ ತನಕ ಇದ್ದದ್ದು ಏನಾಯಿತು ಅಂತ ಕೇಳಿದ್ರೆ, ಒಳಗಿರತಕ್ಕಂತಹ ಸಾತ್ವಿಕ ಜೀವರಾಶಿ ಕಂಸನ ಆ ಒಳಗಿರತಕ್ಕಂತಹ ಸಾತ್ವಿಕ ವಚನಗಳನ್ನು ವಸುದೇವ ದೇವಕಿಯರು ಕೇಳ್ತಾರೆ. ದೇವಕಿ ಅವನನ್ನು ಕ್ಷಮಿಸ್ತಾಳೆ. ಕ್ಷಮಿಸಿ ಆ ಕೋಪವನ್ನು ಮರೀತಾಳೆ. ವಸುದೇವ ಹೇಳ್ತಾನಂತೆ ಕಂಸನಿಗೆ, ಭಗವಂತ ಸ್ವತಂತ್ರ, ಅವನು ಜೀವನ ಜೊತೆಗಿರತಕ್ಕಂಥವನು, ಜೀವನಲ್ಲಿ ಪೂರ್ಣವಾಗಿರತಕ್ಕಂತಹ ಅಸ್ವಾತಂತ್ರ್ಯ ಇದೆ. ಅವನು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ದೇಹಿಗಳಿಗೆ
ವೇದಾಜ್ಞಾನ ನಿಮಿತ್ತಕವಾಗಿರತಕ್ಕಂತಹದ್ದು, ನರಕಾದಿ ಯಾತನೆಗಳನ್ನು ಅನುಭವಿಸ್ತಾರೆ. ಈ ರೀತಿಯಾಗಿ ಆ ಒಳಗಿನ ಸಾತ್ವಿಕವಾಗಿರತಕ್ಕಂತಹ ಮಾತುಗಳನ್ನು, ಸಾತ್ವಿಕವಾದಂತಹ ವಚನಗಳನ್ನು ಅಲ್ಲಿ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದ ಮೇಲೆ, ಅದಾದ ಮೇಲೆ ಅವನಿಗೆ ಕಂಸ ಮತ್ತೆ ಅವನಿಗೆ ಆ ಶಾಪದ ಒಳಗಿರತಕ್ಕಂತಹ ಆ ಕಾಲನೆಯ ಮೃಗು ಅವನು ಹೋಗ್ತಾನೆ. ಅದಾದ ಮೇಲೆ ಅವನಿಗೇನಾಗ್ತದೆ ಅಂತ ಕೇಳಿದ್ರೆ, ಆ ದುರ್ಗೆಯ ಮಾತುಗಳನ್ನು ತಾನು ಮತ್ತೆ ಎಲ್ಲ ಸಭೆಯಲ್ಲಿ ಹೇಳ್ತಾನಂತೆ. ಕಮ್ಮಂತ್ರಿಗಳನ್ನು ಕರೆಯಿಸ್ತಾನೆ. ಇನ್ನು ಮುಂದೆ ದೈತ್ಯರು ದೇವತೆಗಳ ಬಗ್ಗೆ ಅವರನ್ನು ಇಟ್ಟುಕೊಂಡು ಎಲ್ಲ ಮಕ್ಕಳನ್ನು ಕೂಡ, ಯಾರೆಲ್ಲ ಈಗಿನ 10 ದಿನಗಳ ಒಳಗಡೆ ಯಾರೆಲ್ಲ ಮಕ್ಕಳು ಜನಿಸಿದ್ದಾರೋ ಆ ಎಲ್ಲ ಮಕ್ಕಳುಗಳನ್ನು ಕೂಡ ಸಂಹಾರ ಮಾಡಿಕೊಂಡು ಬರಬೇಕು ಎಂಬಂತಹ ಕಿಮುದ್ಯವೈ ಏವಂ ಭೋಜೇಂದ್ರ ಪುರಗ್ರಾಮ ಪ್ರಜಾವಿಶೋ ಅನಿರ್ದಿಶ ನಿರ್ದಂಶಾಂಶ ಅನಿಶ್ಯ ಮೋದ್ಯ ಬಾಲಕಾನ್. ಎಲ್ಲ ಎಳೆಯ ಮಕ್ಕಳನ್ನು ಸಂಹಾರ ಮಾಡಬೇಕು. ಯಾರೆಲ್ಲ ಈಗಿನ ಎಳೆಯ ಮಕ್ಕಳು ಹುಟ್ಟಿದ್ದಾರೋ ಆ ಎಲ್ಲ ಮಕ್ಕಳುಗಳನ್ನು ಕೂಡ ಸಂಹಾರ ಮಾಡಬೇಕು ಎಂಬುದಾಗಿ ತಾನು ಒಂದು ವ್ಯವಸ್ಥೆಯನ್ನು ಎಲ್ಲ ಅವನಲ್ಲಿರತಕ್ಕಂತಹ ರಾಕ್ಷಸ ಭಟರಿಗೆ, ಅಲ್ಲಿರತಕ್ಕಂತಹ ಮಂತ್ರಿಗಳಿಗೆ ಆಜ್ಞೆಯನ್ನು ಮಾಡ್ತಾನಂತೆ. ಇದಾದ ಮೇಲೆ ಇಲ್ಲಿಂದ ಅವನ ಎಲ್ಲ ಪ್ರಯೋಗಗಳು ಆರಂಭವಾಗುವಂತಹದ್ದು. ಯಾವ ರೀತಿಯಾಗಿ ತಾನು ಎಲ್ಲ ದೈತ್ಯರ ತನ್ನ ಜೊತೆಗಿರತಕ್ಕಂತಹ ಎಲ್ಲ ಆ ಮಂತ್ರಿಗಳ, ದುಷ್ಟವಾಗಿರತಕ್ಕಂತಹ ಮಂತ್ರಿಗಳ ಜೊತೆಗೆ ತಾನಿದ್ದುಕೊಂಡು ಎಲ್ಲರನ್ನೂ ಕೂಡ ತಾನು ಇನ್ನು ಸಂಹಾರ ಮಾಡಬೇಕು ಎಂಬುದಾಗಿ ಯೋಚನೆಯನ್ನು ಮಾಡ್ತಾನೆ. ಇಲ್ಲಿ ಆ ನಂದನ ಅರಮನೆಯಲ್ಲಿ ಮಗು ಹುಟ್ಟಿದೆ. ಆರಂಭದಲ್ಲಿ ಗಂಡು ಮಗು. ವಾಸ್ತವಿಕವಾಗಿ ವಸುದೇವ ಆ ಮಗುವನ್ನು ಇಲ್ಲಿಗೆ ತಂದಿಟ್ಟಿದ್ದಾನೆ. ನಂದನ ಅರಮನೆಯಲ್ಲಿಯೂ ಕೂಡ ಇನ್ನೇನು ಮಗು ಹುಟ್ಟಿದೆ ಎಂಬಂತಹ ಒಂದು ಆನಂದದಿಂದಾಗಿ ಅವರು ಆ ಮಗುವಿಗೆ ಬೇಕಾಗಿರುವಂತಹ ಎಲ್ಲ ಸಂಸ್ಕಾರಗಳನ್ನು ನೀಡ್ತಾರೆ. ಒಳ್ಳೆಯ 2 ಲಕ್ಷ ಗೋವುಗಳನ್ನು ದಾನವನ್ನು ನೀಡ್ತಾನೆ. ಅದಾದ ಮೇಲೆ ಸಪ್ತರತ್ನೌಘಾನ್ ಶಾತ ಕುಂಭ ಅಂತರಾವೃತಾನ್ ಅಂತ ಹೇಳ್ತಾರೆ. ಬಂಗಾರದ ರಾಶಿಗಳನ್ನು ದಾನವನ್ನಾಗಿ ನಂದ ನೀಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಂಸ್ಕಾರಗಳನ್ನು ನೀಡ್ತಾನೆ. ಅದಾದ ಮೇಲೆ ಗರ್ಭಶುದ್ಧಿ, ಗರ್ಭಕ್ಕೆ ಬೇಕಾಗಿರತಕ್ಕಂತಹ ಸಮಸ್ತ ವಿಧವಾದಂತಹ ಶುದ್ಧಿಗಳನ್ನು ಮಾಡ್ತಾನೆ. ಅಲ್ಲಿ ದಾನಾದಿಗಳನ್ನು ಹೇಳ್ತಾರೆ. ಗೋಭೂತಿಲ ಹಿರಣ್ಯ ಅಂತ ಹೇಳಿಕೊಂಡು ಎಲ್ಲ ವಿಶಿಷ್ಟವಾಗಿರತಕ್ಕಂತಹ ದಾನಾದಿಗಳನ್ನು ತಾನು ನೀಡ್ತಾನೆ ನಂದ. ಅದಾದ ಮೇಲೆ ಆ ಮಗುವಿಗೆ ಒಳ್ಳೆಯ ರೀತಿಯಾಗಿರತಕ್ಕಂತಹ ಅಲಂಕಾರಾದಿಗಳನ್ನು ಮಾಡ್ತಾರೆ. ಮಾಡಿಕೊಂಡು ಎಲ್ಲ ಆ ಗೊಲ್ಲತಿಯರು ಅವರಲ್ಲಿರ್ತಕ್ಕಂತಹ ಅಲ್ಲಿರ್ತಕ್ಕಂತಹ ಆ ನಂದನ ಅರಮನೆಯಲ್ಲಿರ್ತಕ್ಕಂತಹ ಎಲ್ಲ ಗೊಲ್ಲತಿಯರು ಕೂಡ ಸಮಸ್ತ ರತ್ನಾದಿಗಳನ್ನು ತಾವು ಧಾರಣೆ ಮಾಡಿಕೊಂಡು ಬರ್ತಾರಂತೆ. ಭಾಗವತ ಹೇಳ್ತದೆ, ನವಕುಂಕುಮ ಕಿಂಜಲ್ಕ ಮುಖ ಪಂಕಜ ಭೂತಯ ಬಲಿವಿಸ್ತ್ವರಿತಂ ಜಗ್ಮುಹು ಪ್ರತಿಶ್ರೋಣ್ಯಲ್ಪಶುತ್ಕಜಾ. ತಾವು ಪೂರ್ಣವಾಗಿ ಏನೆಲ್ಲ ಅಲಂಕಾರಾದಿಗಳನ್ನು ಮಾಡಿಕೊಳ್ಳಬಹುದು. ಭಾಗವತ ಹೇಳ್ತದೆ, ತಮಗೆ ಬೇಕಾಗಿರತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಆಭರಣಗಳು, ಎಲ್ಲ ಆಭರಣಗಳನ್ನು ತಾವು ಹಾಕಿಕೊಳ್ತಾರೆ. ಅದಾದ ಮೇಲೆ ಮುಖಕ್ಕೆ ಬೇಕಾಗಿರತಕ್ಕಂತಹ ಆರಂಭಗಳು, ಆಭರಣಗಳು ಅಷ್ಟೇ ಅಲ್ಲದೆ ತಮಗೆ ದೇಹಕ್ಕೆ ಬೇಕಾಗಿರತಕ್ಕಂತಹ, ದೇಹ ಸೌಷ್ಠವವಾಗಿ ಕಾಣಬೇಕಾಗಿರತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಆಭರಣಗಳು ಅವರೆಲ್ಲವನ್ನೂ ಕೂಡ ಹಾಕಿಕೊಂಡು ನಂದನ ಅರಮನೆಗೆ ಬರ್ತಾರೆ. ಅರಮನೆಗೆ ಬಂದು ಅದಾದ ಮೇಲೆ ಮುಂದೆ ಆ ಕೃಷ್ಣ ಅವತಾರವನ್ನು ಮಾಡಿರತಕ್ಕಂತಹದ್ದು.
ಮುಂದೆ ಆ ನಂದ ಹೇಳ್ತಾನಂತೆ. ಯಾವ ರೀತಿಯಾಗಿ ಅಂತ ಕೇಳಿದ್ರೆ ತುಂಬ ಆನಂದವನ್ನು ಆ ದೇವಕಿಯ ಮಕ್ಕಳುಗಳು ಎಲ್ಲರೂ ಕೂಡ ಹತರಾಗಿದ್ದಾರೆ. ಆ ದುಷ್ಟನಾಗಿರತಕ್ಕಂತಹ ಕಂಸ 7 ಮಕ್ಕಳನ್ನು ಕೂಡ ಸಂಹಾರ ಮಾಡಿದ್ದಾನೆ. ಕೊನೆಗೆ ಒಂದು ಮಗು, ಹೆಣ್ಣು ಮಗು ಹುಟ್ಟಿದಂತೆ. ಆ ಹೆಣ್ಣು ಮಗು ಏನು ಮಾಡಿದೆ ಅಂತ ಕೇಳಿದ್ರೆ ಅದು ಕೂಡ ಕಂಸನ ಕೈಯಿಂದ ಎತ್ತಿಕೊಂಡು ತಪ್ಪಿಸಿಕೊಂಡು ಆಕಾಶಕ್ಕೆ ಹೋಗಿ ದುರ್ಗಾದೇವಿಯಾಗಿ ಕಂಸನಿಗೆ ನಿನ್ನ ಮೃತ್ಯು ಹುಟ್ಟಿದೆ ಎಂಬಂತಹ ಒಂದು ಎಚ್ಚರಿಕೆಯನ್ನು ನೀಡಿದೆ ಎಂಬ ವಿಚಾರವನ್ನು ಕಂಸನಿಗೆ ಹೇಳಿದ್ದಾರೆ ಎಂಬಂತಹ ವಿಚಾರವನ್ನು ನಂದ ಹೇಳ್ತಾನೆ. ಈ ರೀತಿಯಾಗಿ ವಾಸ್ತವಿಕವಾಗಿ ನಂದನ ಆ ದೇವಿ ಅದೃಶ್ಯಳಾಗಿ ಹೋದರೂ ಕೂಡ ಒಂದು ರೂಪದಿಂದಾಗಿ ಆ ನಂದನ ಜೊತೆಗೇನೆ ಅಲ್ಲಿದ್ದಾಳೆ ದುರ್ಗೆ. ಈ ರೀತಿಯಾಗಿ ಅದನ್ನು ಭಾಗವತ ನಮಗೆ ಆ ದುರ್ಗೆಯ ವಿಚಾರವನ್ನು ಹೇಳ್ತದೆ. ಅದಾದ ಮೇಲೆ ಅಲ್ಲಿಂದ ಕಂಸನ ಒಂದೊಂದೇ ರೀತಿಯಾಗಿರತಕ್ಕಂತಹ ಕುಚೇಷ್ಟೆಗಳು ಕುಕೃತ್ಯಗಳು ಆರಂಭವಾಗಿ ಶುರುವಾಗ್ತದೆ. ತನ್ನ ಆರಂಭದ ಹಂತ ಅದು ಎಲ್ಲ ಮಕ್ಕಳುಗಳನ್ನು ಸಂಹಾರ ಅಂತ. ಎಷ್ಟು ಅನರ್ಥಗಳನ್ನು ಮಾಡಬೇಕು ಅಷ್ಟು ಅನರ್ಥಗಳನ್ನು ಮಾಡಿದ್ದಾನೆ ಕಂಸ. ಯಾಕೆ ಅಂತ ಕೇಳಿದರೆ ಮಕ್ಕಳುಗಳನ್ನು ಹತ್ಯೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಎಷ್ಟೆಲ್ಲ ಅನರ್ಥಗಳನ್ನು ಮಾಡಬೇಕು ಅನರ್ಥಗಳನ್ನು ಮಾಡಿದ್ದಾನೆ. ಇಷ್ಟು ಅನರ್ಥಗಳನ್ನು ಮಾಡಿದ ನಂತರ ಮತ್ತೆ ಪುನಃ ಆ ಎಲ್ಲ ಮಕ್ಕಳುಗಳನ್ನು ನಂದನ ಆ ವ್ಯವಸ್ಥೆಯಲ್ಲಿ ಅಥವಾ ಆ ನಂದ ವ್ಯವಸ್ಥೆಯಲ್ಲಿ ಯಾರೆಲ್ಲ ಹುಟ್ಟಿದ್ದಾರೋ ಆ ದೇವಕಿಯ ಅರಮನೆಯಲ್ಲಿರತಕ್ಕಂಥ ವ್ಯವಸ್ಥೆಯಲ್ಲಿ ಯಾರೆಲ್ಲ ಹುಟ್ಟಿದ್ದಾರೋ ಎಲ್ಲ ಮಕ್ಕಳುಗಳನ್ನು ಕೂಡ ಸಂಹಾರ ಮಾಡಬೇಕು ಎಂಬಂತಹ ವಿಚಾರವನ್ನು ಮಂತ್ರಿಗಳ ಜೊತೆಗೆ ನಿಂತುಕೊಂಡು ತನ್ನ ಕೆಟ್ಟದ್ದಾಗಿರತಕ್ಕಂತಹ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಆರಂಭದಲ್ಲಿ ಕಳಿಸ್ತಾನೆ. ಯಾರನ್ನ ಅಂತ ಕೇಳಿದ್ರೆ ಕಂಸೇನ ಪ್ರೈತಾಗೋರ ಪೂತನ ಬಾಲಗಾತಿನಿ ಶಿಶೂಂಶ್ಚಕಾರ ನಿಘ್ರಂತಿ ಪರಗ್ರಾಮ ವ್ರಜಾದಿಷು. ಆರಂಭದಲ್ಲಿ ಕಳಿಸಿರತಕ್ಕಂತಹ ಪೂತನಿ ವಿಶಿಷ್ಟವಾಗಿರತಕ್ಕಂತಹ ಆಕಾರ. ಅಲ್ಲಿ ಅಂತಹ ಆಕಾರವುಳ್ಳಂತಹ ಪೂತನಿ ಬರ್ತಾಳೆ. ಅವಳು ಯಾವ ರೀತಿಯಾಗಿ ಅಂತ ಕೇಳಿದ್ರೆ ಅವಳನ್ನು ವರ್ಣನೆ ಮಾಡ್ತಾರೆ. ಯಾವ ರೀತಿಯಾಗಿದ್ಲು ಅಂತ ಕೇಳಿದ್ರೆ ತಾಂ ಕೇಶಬಂಧೌ ವ್ಯತಿಶಕ್ತ ಮಲ್ಲಿಕಾನ್ ಬೃಹನ್ನಿತಂಬ ಸ್ತನಕೃಚ್ಛ್ರ ಮಧ್ಯಮ ಸುವಾಹೃತಂ ಕಂಪಿತ ಕರ್ಣಭೂಷಣ ತ್ರಿಶೋಧರತ್ಕುಂಡಲ ಮಂಡಿತಾನನಾಮ್ ಅಂತ ಹೇಳಿಕೊಂಡು ಅವಳು ವಾಸ್ತವಿಕವಾಗಿ ಕೆಟ್ಟದ್ದಾಗಿರತಕ್ಕಂತಹ ರೂಪವುಳ್ಳವಳು. ಅವಳ ರೂಪವನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಪೂತನ ಅಂತ ಅವಳ ಹೆಸರು. ಆ ಪೂತನೆ ಯಾವ ರೀತಿಯಾಗಿ ಬಂದ್ಲು ಅಂತ ಕೇಳಿದ್ರೆ ಭಾಗವತ ಹೇಳ್ತದೆ ತಾಂ ಕೇಶ ಬಂಧೌ ವ್ಯತಿಶಿಕ್ತ ಮಲ್ಲಿಕಾ ಅಂತ ಹೇಳ್ತಾರೆ. ತಲೆಯಲ್ಲಿ ಒಳ್ಳೆಯ ಹೂಗಳನ್ನು ಸುಗಂಧಭರಿತವಾಗಿರತಕ್ಕಂತಹ ಹೂಗಳನ್ನು ಧಾರಣೆ ಮಾಡ್ತಾಳೆ. ಅಷ್ಟು ಮಾತ್ರವಲ್ಲದೆ ಬೃಹನ್ನಿತಂಬ ಸ್ತನ ಕೃಚ್ಛ್ರ ಮಧ್ಯಮ ಅಂತ ಅವಳ ಭಗವಂತನಿಗೆ ಇನ್ನೇನು ಆ ಮಲೆಯನ್ನು ಉಡಿಸಬೇಕು. ಅದಕ್ಕೋಸ್ಕರವಾಗಿ ಸಹಜವಾಗಿರತಕ್ಕಂತಹ ದೊಡ್ಡದ್ದಾಗಿರತಕ್ಕಂತಹ ಸ್ತನಾದಿಗಳನ್ನು ಇಟ್ಟುಕೊಂಡು ಅದಾದ ಮೇಲೆ ಒಳ್ಳೆಯ ಸ್ಫುರದ್ರೂಪಿಯಾಗಿ ಬರ್ತಾಳಂತೆ. ಒಮ್ಮೆ ಯಾರಾದರೂ ಕೂಡ ಅವಳ ಕಡೆಗೆ ಆಕರ್ಷಿತರಾಗಬೇಕು. ಅದಕ್ಕೋಸ್ಕರವಾಗಿ ಮಕ್ಕಳುಗಳು ಅವಳನ್ನು ನೋಡಿದಾಗ ಆಕರ್ಷಿತರಾಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ತುಂಬ ಅದ್ಭುತವಾಗಿರತಕ್ಕಂತಹ ರೂಪವನ್ನು ಧಾರಣೆ ಮಾಡಿಕೊಂಡು ಬರ್ತಾಳೆ. ಸ್ತನಾದಿಗಳನ್ನು ಅದೇ ಅಷ್ಟೇ ಅಲ್ಲದೆ ಆ ಸೀರೆ ಅದ್ಭುತವಾಗಿರತಕ್ಕಂತಹ ಒಳ್ಳೆಯ ಸೀರೆ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಇಟ್ಟುಕೊಂಡು ಬರ್ತಾಳೆ. ಅವಳನ್ನು ನೋಡಿಕೊಂಡು ಒಂದು ಸಲ ಎಲ್ಲರೂ ಕೂಡ ಭ್ರಮಿತರಾಗ್ತಾರಂತೆ. ಇವಳು ಸಾಕ್ಷಾತ್ ಲಕ್ಷ್ಮೀದೇವಿ ಆಗಿರಬಹುದೇನೋ ಎಂಬಂತಹ ಭ್ರಮೆಗೆ ಒಳಗಾಗ್ತಾರಂತೆ. ಅಷ್ಟು ಒಳ್ಳೆಯ ಆ ರೂಪವನ್ನು ಧಾರಣೆ ಮಾಡಿಕೊಂಡು ಬರ್ತಾಳೆ. ಅದಾದ ಮೇಲೆ ಅವಳು ಇನ್ನೇನು
ಎಲ್ಲ ಮಕ್ಕಳನ್ನು ಹುಡುಕಿಕೊಂಡು ಬರ್ತಾ ಇದ್ದಾಳೆ. ಎಲ್ಲ ಮಕ್ಕಳನ್ನು ನಾಶ ಮಾಡಬೇಕು ಅಂತ ಹೇಳಿಕೊಂಡು ಆ ನಂದನ ಅರಮನೆಯಲ್ಲಿರತಕ್ಕಂತಹ ಶಿಶುವನ್ನು ಹುಡುಕಿಕೊಂಡು ಬರ್ತಾಳೆ. ಅವನು ಹೇಗಿದ್ದ ಅಂತ ಕೇಳಿದ್ರೆ, ಬಲಾಲಂ ಪ್ರತಿಚ್ಛನ್ನ ಮಿಜೋರು ತೇಜಸಂ ನದರ್ಶ ಶಲ್ಪೇಗ್ನಿಮಿವಾದ ಸಂಭಸಿ. ಹೇಗಿತ್ತು ಅಂತ ಕೇಳಿದ್ರೆ, ಭಗವಂತ ಶಿಶುರೂಪದಿಂದಾಗಿ ಅಲ್ಲಿ ಮಲಗಿದ್ದಂತೆ. ವಾಸ್ತವಿಕವಾಗಿ ಇಡೀ ಅವನಿಗೆ ಗೊತ್ತಿತ್ತು. ಆದರೂ ಕೂಡ ಅವಳು ಬರಬೇಕು, ಅವಳ ಸಂಹಾರವಾಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಕೃಷ್ಣ ಅದೇ ರೀತಿಯಾಗಿ ಮಲಗಿಕೊಂಡಿದ್ದಾನೆ. ಅದಾದ ಮೇಲೆ ಮಗುವನ್ನು ಎತ್ತಿಕೊಂಡು ತೊಡೆಯ ಮೇಲೆ ಇಟ್ಟುಕೊಳ್ತಾಳಂತೆ. ಅದು ಹೇಗಿತ್ತು ಅಂತ ಕೇಳಿದ್ರೆ, ಯಥೋರಗಂ ಸುಪ್ತಂ ಅಬುದ್ಧಿರಜ್ಜುದೀಹಿ. ಒಂದು ಭ್ರಮೆಯುಳ್ಳಂತಹ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಹಾವನ್ನು ತನ್ನ ತೊಡೆಯಲ್ಲಿಟ್ಟುಕೊಂಡ್ರೆ ಯಾವ ರೀತಿಯಾಗಿಯೋ ಆ ರೀತಿಯಾಗಿತ್ತು ಅಂತ. ಈ ಪೂತನ ಕೃಷ್ಣನನ್ನು ಮಲಗಿರ್ತಕ್ಕಂತಹ ಮಗುವನ್ನು ಎತ್ತಿಕೊಂಡು ತನ್ನ ತೊಡೆಯಲ್ಲಿ ಇಟ್ಟುಕೊಳ್ತಾಳೆ. ಇಟ್ಟುಕೊಂಡು ಅದಾದ ಮೇಲೆ ಮುಂದೆ ಹೇಳ್ತಾರೆ, ಭಾಗವತ ಹೇಳ್ತದೆ, ತಸ್ಮಿನ್ ಸ್ಥಳಂ ದುರ್ಜರ ವೀರ್ಯ ಮುಲ್ಬಣಂ ಘೋರಾಂಕಮಾದಾಯ ಶಿಶೋರ್ಧಾವಥ. ಅವಳ ವಿಷಪೂರಿತವಾಗಿರತಕ್ಕಂತಹ ಮಲೆಯನ್ನು, ಆ ಸ್ತನವನ್ನು ಮಗುವಿಗೆ ಆ ಕೃಷ್ಣನಿಗೆ ನೀಡ್ತಾಳಂತೆ. ಅವಳು ಬಂದದ್ದು ಅವಳ ಒಳಗಿನ ವ್ಯವಸ್ಥೆ ಏನಿತ್ತು ಅಂತ ಕೇಳಿದ್ರೆ, ಮಗುವನ್ನು ನಾಶ ಮಾಡಬೇಕು ಅಂತ. ಅದಕ್ಕೋಸ್ಕರವಾಗಿ ಆ ಘೋರವಾಗಿರತಕ್ಕಂತಹ ರಾಕ್ಷಸಿ ಪೂತನ ತನ್ನ ಸ್ತನವನ್ನು, ತನ್ನ ಮಲೆಯನ್ನು ಮಗುವಿಗೆ ನೀಡ್ತಾಳೆ. ಅದಾದ ಮೇಲೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅವಳಾಗಿಯೇ ಕೊಟ್ಟದ್ದು ಏನು ಶಿಶುವನ್ನು, ಮಗುವನ್ನು, ಕೃಷ್ಣನನ್ನು ತೊಡೆಯಲ್ಲಿಟ್ಟುಕೊಂಡಿದ್ದಾಳೆ. ತೊಡೆಯಲ್ಲಿಟ್ಟುಕೊಂಡು ತನ್ನ ವಿಷಪೂರಿತವಾಗಿರತಕ್ಕಂತಹ ಸ್ತನವನ್ನು ಕೃಷ್ಣನಿಗೆ ನೀಡಿದ್ದಾಳೆ. ಮಗು ಸಹಜವಾಗಿರತಕ್ಕಂತಹ ಬುದ್ಧಿಯಿಂದಾಗಿ ಏನು ಮಾಡಿದೆ ಅಂತ ಕೇಳಿದ್ರೆ, ಗಾಢಂ ಕರಾಭ್ಯಾಂ ಭಗವಾನ್ ಪ್ರಪೀಡ್ಯ ತತ್ಪ್ರಾಣೈ ಸಮಂ ರೋಷಮನ್ವಿತೋ ಸಮವತ್. ಆ ಮಗು ಏನು ಮಾಡಿದೆ ಅಂತ ಕೇಳಿದ್ರೆ, ಆ ಮೊಲೆಯನ್ನು ಒತ್ತಿಬಿಟ್ಟಿದೆ. ಅವಳಾಗಿಯೇ ಕೊಟ್ಟಿರತಕ್ಕಂತಹದ್ದು, ಅವಳಾಗಿಯೇ ತನ್ನ ಪ್ರಾಣವನ್ನು ಬಿಡ್ಲಿಕ್ಕೋಸ್ಕರವಾಗಿಯೇ ತನ್ನ ವಿಷಪೂರಿತವಾಗಿರತಕ್ಕಂತಹ ಮೊಲೆಯನ್ನು ಕೊಟ್ಟಿದ್ದಾಳೆ. ಕೃಷ್ಣ ಏನು ಮಾಡಿದ್ದಾನೆ ಅಂತ ಕೇಳಿದ್ರೆ, ಸಹಜವಾಗಿ ಹೃದಯ, ಎದೆ ಹತ್ತಿರಕ್ಕೆ ಬಂದಿದೆ. ಎದೆ ಹತ್ತಿರಕ್ಕೆ ಬಂದ ಕಾರಣ ಆ ಹಾಲನ್ನು ಕುಡಿಯುವ ನೆಪದಿಂದಾಗಿ ಅವಳ ಪ್ರಾಣವನ್ನೇ ಕುಡಿದು ಬಿಟ್ಟಿದ್ದಾನೆ ಭಗವಂತ. ಕೃಷ್ಣ ಎಲ್ಲ ಅವಳ ಹಾಲನ್ನು ಕುಡಿತಾ 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 ಪೂರ್ಣವಾಗಿ ಅವಳ ಪ್ರಾಣವನ್ನು ಕೂಡ ತನ್ನ ಹೊಟ್ಟೆಗೆ ಹಾಕಿಕೊಂಡು ಬಿಟ್ಟ. ಅವಳಾಗಿಯೇ ನೀಡಿದಂತಹ ಆ ಪ್ರಾಣ ಅವಳು ಕೂಡ ಅಲ್ಲಿ ಬಿದ್ದು ಬಿಡ್ತಾಳೆ. ಹೀಗೆ ಪೂರ್ಣವಾಗಿ ಭಗವಂತ ಅವಳನ್ನು ಸಂಹಾರ ಮಾಡ್ತಾನೆ. ಯಾವ ರೀತಿಯಾಗಿತ್ತು ಅಂತ ಕೇಳಿದ್ರೆ, ಅವಳ ನೋವು ತಡೆಯಲಿಕ್ಕಾಗದೆ ತುಂಬ ವಿಕಾರವಾದಂತಹ ರೂಪ, ಕೆದರಿದಂತಹ ಕೂದಲು, ವಿಕಾರವಾದಂತಹ ಕೈಕಾಲುಗಳು, ವಿಕಾರವಾಗಿರತಕ್ಕಂತಹ ರೀತಿಯಲ್ಲಿ ಪರ್ವತಾಕಾರವಾಗಿ ಬಿದ್ದು ಬಿಟ್ಟಿದ್ದಾಳೆ. ಭಗವಂತನಿಗೆ ವಿಷಪೂರಿತವಾಗಿರತಕ್ಕಂತಹ ಮೊಲೆಯನ್ನು ಕೊಡಬೇಕು, ವಿಷಪೂರಿತವಾದಂತಹ ಹಾಲನ್ನು ಕೊಡಬೇಕು ಅಂತ ಬಂದು, ಅದಕ್ಕೋಸ್ಕರವಾಗಿ ದೇವರಿಗೆ ಏನನ್ನು ಕೊಡ್ತೇವೆಯೋ ಅದೇ ನಮಗೆ ಲಭಿಸುವಂತಹದ್ದು ಅಂತ. ಇದು ಪೂತನೆ ನಮಗೆ ದೃಷ್ಟಾಂತ. ಪೂತನಿ ಕೆಟ್ಟದ್ದರ ಚಿಂತನೆಯಲ್ಲಿ ಬಂದದ್ದು. ಪೂತನೆ ಬಂದದ್ದು ಯಾಕೆ ಅಂತ ಕೇಳಿದ್ರೆ, ಕೃಷ್ಣನಿಗೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಬಂದು ತನಗೇ ಕೆಟ್ಟದ್ದನ್ನು ಮಾಡಿಕೊಂಡು, ವಾಸ್ತವಿಕವಾಗಿ ಒಳ್ಳೆಯದನ್ನು ನೀಡಬಹುದಿತ್ತು. ವಾಸ್ತವಿಕವಾಗಿ ಹಾಲನ್ನು, ಅಲ್ಲಿ ಒಳಗಿರತಕ್ಕಂತಹ ವಿಚಾರವನ್ನು ಹೇಳ್ತಾರೆ. ಹಾಲನ್ನು ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ, ಒಳಗಿರತಕ್ಕಂತಹ ಅಪ್ಸರೆ. ಅಲ್ಲಿ ಅಂಧಂತಮಸ್ಸಿಗೆ ಹೊರದ್ದು ಯಾರು ಅಂತ ಕೇಳಿದ್ರೆ, ಪೂತನೆಯ ಒಳಗಿರತಕ್ಕಂತಹ ಕೆಟ್ಟದ್ದಾಗಿರತಕ್ಕಂತಹ ಜೀವರಾಶಿ ಪೂತನ, ಅವಳು ಅಂಧಂತಮಸ್ಸಿಗೆ ಸೇರಿಕೊಂಡ್ಳು ಅಂತ. ಅಲ್ಲಿ ಎರಡು ಜೀವಾವೇಶಗಳಿತ್ತು. ಪೂತನೆಯಲ್ಲಿಯೂ ಕೂಡ ಎರಡು ಜೀವದ್ವಯಾವೇಶ ಇತ್ತು. ಹೇಗೆ ಕಂಸನಲ್ಲಿ ಜೀವದ್ವಯಾವೇಶವಿತ್ತೋ ಅದೇ ರೀತಿಯಾಗಿ
ಪೂತನೆಯಲ್ಲಿಯೂ ಕೂಡ ಜೀವದ್ವಯಾವೇಶ ಇತ್ತು. ಪೂತನೆಯಲ್ಲಿರತಕ್ಕಂತಹ ಕೆಟ್ಟ ಅಂಶ ಅದು ಅಂಧಂತಮಸ್ಸಿಗೆ ಸೇರಿಕೊಂಡಿತು. ಪೂತನೆಯಲ್ಲಿರತಕ್ಕಂತಹ ಭಗವಂತನಿಗೆ ಹಾಲನ್ನು ನೀಡಿದಂತಹ ಒಳ್ಳೆಯ ಹಾಲನ್ನು ಭಗವಂತನಿಗೆ ನೀಡಿದರ ಫಲವಾಗಿ ಅವಳು ಆ ಅಪ್ಸರ ಸ್ತ್ರೀ ಅವಳು ತನ್ನ ಲೋಕಕ್ಕೆ ಸೇರಿಕೊಂಡಳು ಎಂಬುದಾಗಿ ಹೀಗೆ ಪೂತನಾ ಸಂಹಾರವನ್ನು ಭಗವಂತ ಮಾಡಿದ ಎಂಬ ವಿಚಾರವನ್ನು ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ಇನ್ನು ಮುಂದಿನ ವಿಚಾರವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಹರಿಕಥಾಂಶ